ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ವಾರ ಕೂಡ ಸಾಕಷ್ಟು ಇವೆಂಟ್ಗಳಿದ್ದಾವೆ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂಥವು. ಆ ಇವೆಂಟ್ಗಳು ಯಾವ್ಯಾವು, ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹಲವು ಸ್ಟಾಕ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಇವೆಂಟ್ ಕಡೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ ವ್ಯೂ ಮಾಡ್ಕೊಂಡು ಹೋಗೋಣ. ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ನಿಫ್ಟಿಯಲ್ಲಿ 601 ಪಾಯಿಂಟ್ಸ್ ಅಥವಾ 2.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಳೆದ ವಾರ ಕಂಡು ಬಂದಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ. ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ, ಸೆನ್ಸೆಕ್ಸ್ ಅಲ್ಲಿ ಲಾಸ್ಟ್ 5 ಡೇಸ್ ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 2046 ಪಾಯಿಂಟ್ಸ್ ಅಥವಾ 2.6% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಓವರ್ ಆಲ್ ನಮ್ಮ ಮಾರ್ಕೆಟ್ ಕಳೆದ ವಾರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು. ಸ್ಲೋ ಅಂಡ್ ಸ್ಟಡಿಯಾಗಿ ಅಪ್ ಆಯ್ತು. ಶುಕ್ರವಾರ ಮಾತ್ರ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂತು ಅಂತ ಹೇಳ್ಬೋದು. ಸೊ ಓವರ್ ಆಲ್ ಕಳೆದ ವಾರ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಮ್ಮ ಮಾರ್ಕೆಟ್. ನಂತರ ನಾವು ಅಮೆರಿಕನ್ ಮಾರ್ಕೆಟ್ ಕಡೆ ಗಮನ ಹರಿಸೋದಾದ್ರೆ, ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 45 ಪಾಯಿಂಟ್ಸ್ ಡೌನ್ ಫಾಲ್ ಕಂಡು ಬಂದಿದೆ. ಓವರ್ ಆಲ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಕಳೆದ ವಾರ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿಲ್ಲ. ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು ಅಮೆರಿಕನ್ ಮಾರ್ಕೆಟ್. ನಂತರ ನಾವು ನಾಸ್ಡಾಕ್ ಕಂಪೋಸಿಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 126 ಪಾಯಿಂಟ್ಸ್ ಅಥವಾ 0.71% ಶುಕ್ರವಾರದ ಸೆಷನ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ 0.5% ಪಾಸಿಟಿವ್ ಇದೆ. ಓವರ್ ಆಲ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ನಾಸ್ಡಾಕ್ ಮಾಡಿದೆ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ. ನಾಸ್ಡಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಡೌ ಜೋನ್ಸ್ ಫ್ಲಾಟ್ ಇದೆ. ಬಟ್ ನಮ್ಮ ಮಾರ್ಕೆಟ್ ಅಲ್ಲಂತೂ ಒಳ್ಳೆ ಪಾಸಿಟಿವ್ ಸೆಂಟಿಮೆಂಟ್ ಮುಂದುವರೆದಿದೆ. ನಂತರ ಈ ವಾರದ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿಗಳು ಯಾವ್ಯಾವ ಇದಾವೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ FOMC ಮೀಟಿಂಗ್ ನ ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ. ಅಂದ್ರೆ ನಿಮ್ಗೆ ಗೊತ್ತಿದೆ, ಈಗ ಜೂನ್ ಅಲ್ಲಿ FOMC ಮೀಟಿಂಗ್ ಆಯ್ತು. FOMC ಮೀಟಿಂಗ್ ಅಲ್ಲಿ ಏನೇನೆಲ್ಲ ಡಿಸ್ಕಷನ್ ಆಯ್ತು, ಯಾವ ಮೆಂಬರ್ ಏನ್ ಹೇಳಿದ್ರು, ರೇಟ್ ಹೈಕ್ ಬಗ್ಗೆ ಎಷ್ಟು ಜನ ಏನ್ ಹೇಳಿದ್ರು, ರೇಟ್ ಕಟ್ ಬಗ್ಗೆ ಏನ್ ಹೇಳಿದ್ರು, ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳಿದ್ರು, ಸೊ ಎಲ್ಲ ಡೇಟಾ ರಿಲೀಸ್ ಆಗುತ್ತೆ. ಅದು ಯಾವತ್ತು ಅಂತ ನೋಡಿದ್ರೆ ಜುಲೈ 3 ಅಂದ್ರೆ ಬುಧವಾರ ಈ ಡೇಟಾ ರಿಲೀಸ್ ಆಗುತ್ತೆ. ಇದಕ್ಕೆ ರಿಯಾಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ಗುರುವಾರ ನೋಡ್ಲಿಕ್ಕೆ ಸಿಗಬಹುದು. ಅಂತ ದೊಡ್ಡ ಮಟ್ಟದಲ್ಲಿ ರಿಯಾಕ್ಷನ್ ಕಾಣದೇ ಇರಬಹುದು. ಬಟ್ ಇನ್ ಕೇಸ್ ಮೆಂಬರ್ಸ್ ಅಲ್ಲಿ ಯಾವ ರೀತಿ ಕಮೆಂಟ್ಸ್ ಬಂದಿದೆ ಅದ್ರ ಮೇಲೆ ರಿಯಾಕ್ಷನ್ ಡಿಪೆಂಡ್ ಆಗುತ್ತೆ. ಪಾಸಿಟಿವ್ ಕಮೆಂಟ್ಸ್ ಬಂದಿದೆಯಾ ಎಕಾನಮಿ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ, ಅಥವಾ ನೆಗೆಟಿವ್ ಕಮೆಂಟ್ಸ್ ಬಂದಿದೆಯಾ, ಇದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಬಹುದು. ಓವರ್ ಆಲ್ FOMC ಮಿನಿಟ್ಸ್ ಬಗ್ಗೆ ನಿಮ್ಮ ಗಮನ ಇರಲಿ. 3ನೇ ತಾರೀಕು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಈ ಮಿನಿಟ್ಸ್. ನಂತರ ಈ ವ್ಯಕ್ತಿ ಯಾರು ಅಂತ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಫೆಡ್ ಚೇರ್ಮನ್ ಜೆರೋಮ್ ಪವೆಲ್ ಅವರು ಮಂಗಳವಾರ ಒಂದ್ ಕಡೆ ಇವರ ಸ್ಪೀಚ್ ಇದೆ. ಇದ್ರ ಮೇಲೂ ಕೂಡ ಗಮನ ಕೊಡಬಹುದು. ನಾಡಿದ್ದು ಇವರು ಯಾವ ರೀತಿ ಮಾತುಗಳನ್ನ ಆಡ್ತಾರೆ ಅನ್ನೋದ್ರ ಮೇಲೆ ಕೆಲವು ಸಲ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ. ಅಗೇನ್ ಮಾರ್ಕೆಟ್ಗೆ ಅದು ಪಾಸಿಟಿವ್ ಆಗಿರುತ್ತಾ ಅಥವಾ ನೆಗೆಟಿವ್ ಆಗಿರುತ್ತಾ ಮಾತುಗಳು, ಅದ್ರ ಮೇಲೆ ಮಾರ್ಕೆಟ್ ರಿಯಾಕ್ಷನ್ ಡಿಪೆಂಡ್ ಆಗಿರುತ್ತೆ. ಓವರ್ ಆಲ್ ಇವರ ಸ್ಪೀಚ್ ಮೇಲೂ ಕೂಡ ನಿಮ್ಮ ಗಮನ ಇಡಬಹುದು ಮಂಗಳವಾರ. ನಂತರ 3ನೇ ಇಂಪಾರ್ಟೆಂಟ್ ನ್ಯೂಸ್ಗೆ ಬರೋದಾದ್ರೆ, ಅದು ಯೂರೋಝೋನ್ ನ CPI ಡೇಟಾ ಅಂದ್ರೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ. ಡೇಟಾನ ನಾವು ನೋಡೋದಾದ್ರೆ ನೋಡಬಹುದು ಜುಲೈ 2ಕ್ಕೆ ಅಂದ್ರೆ ನಾಡಿದ್ದು ಮಂಗಳವಾರ. ಎಸ್ಟಿಮೇಷನ್ ನೋಡಬಹುದು 2.5% ಇದೆ. ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಇಂದಿನ ತಿಂಗಳು 2.6 ಎಸ್ಟಿಮೇಷನ್ ಇತ್ತು, ಅಷ್ಟೇ ಬಂತು. ಸೊ ಈ ಸಲ ಎಷ್ಟು ಬರಬಹುದು, ಇದು ಕೂಡ ಮಾರ್ಕೆಟ್ ನ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇಡಬಹುದು. ಇನ್ಫ್ಲೇಷನ್ ಯಾವ ರೀತಿ ಇರುತ್ತೆ ಯೂರೋಝೋನ್ ಅಲ್ಲಿ ಅಂತ. ಇದು ಅಮೆರಿಕನ್ ಇನ್ಫ್ಲೇಷನ್ ತರ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡದೇ ಇರಬಹುದು. ಬಟ್ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಡೇಟಾ ಬಂದ್ರೆ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 2.5 ಇದೆ, ಇನ್ ಕೇಸ್ 3 ಬಂದ್ರೆ ಅಥವಾ ಅಬೌವ್ 3 ಬಂದ್ರೆ, ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಬಿಗ್ ಚೇಂಜಸ್ ಆದ್ರೆ ರಿಯಾಕ್ಷನ್ ಇರುತ್ತೆ. ಹಾಗೆ 2.5 ಇದೆ, ಇನ್ ಕೇಸ್ ಬಂದಿದ್ದು 2 ಆದ್ರೆ ಅವಾಗ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. 3 ಬಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ಈ ರೀತಿ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಬಂದ್ರೆ ಡಿಫರೆನ್ಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಇಲ್ಲ ಅಂದ್ರೆ ಆಸ್ ಯೂಶುವಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ. ಓವರ್ ಆಲ್ ಮಂಗಳವಾರ ಯೂರೋಝೋನ್ ನ CPI ಡೇಟಾ ಮೇಲೂ ಕೂಡ ನಿಮ್ಮ ಕಣ್ಣಿಡಬಹುದು. ನಂತರ ಇನ್ನೊಂದು ಬಿಗ್ ಇಂಪಾರ್ಟೆಂಟ್ ನ್ಯೂಸ್ ಅಂತಂದ್ರೆ UK ಎಲೆಕ್ಷನ್ಸ್. ಸೊ ಜುಲೈ 4ನೇ ತಾರೀಕು ಯುನೈಟೆಡ್ ಕಿಂಗ್ಡಮ್ ನ ಎಲೆಕ್ಷನ್ಸ್ ನಡೀತಾ ಇದೆ. ಸೊ ಇಲ್ಲೂ ಕೂಡ ನಿಮ್ಮ ಗಮನ ಇಡಬಹುದು. ಯಾವ ರೀತಿ ಸರ್ಕಾರ ಬರುತ್ತೆ, ಮೆಜಾರಿಟಿ ಸರ್ಕಾರ ಬರುತ್ತಾ, ಯಾರು ಎಲೆಕ್ಟ್ ಆಗ್ತಾರೆ, ಇದು ಕೂಡ ಮಾರ್ಕೆಟ್ ನ ಮೇಲೆ, ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಯುರೋಪಿಯನ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆದ್ರೆ ಒಂದಷ್ಟರ ಮಟ್ಟಿಗೆ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಹಾಗಾಗಿ ಎಲೆಕ್ಷನ್ ಕಡೆ ಕೂಡ ಗಮನ ಕೊಡಬಹುದು. ಹಾಗಂತ ಏನು ಜುಲೈ 4ಕ್ಕೆ ರಿಸಲ್ಟ್ ಬರ್ತಾ ಇಲ್ಲ, ಎಲೆಕ್ಷನ್ ಇರೋದು, ಸ್ಟಿಲ್ ಇದ್ರ ಕಡೆ ಕೂಡ ನಿಮ್ಮ ಗಮನ ಇಡಬಹುದು. ನಂತರ ನಾವು ನಮ್ಮ ಇಂಡಿಯಾ ನ್ಯೂಸ್ ಕಡೆ ಬಂದ್ರೆ, ಆಟೋ ಸೇಲ್ಸ್ ಬರುತ್ತೆ ನಾಳೆಯಿಂದ. ಇವತ್ತು ಜೂನ್ 30 ಲಾಸ್ಟ್ ಡೇ ಆಫ್ ದ ಮಂತ್. ನಾಳೆಯಿಂದ ಆಟೋ ಕಂಪನಿಗಳು ತಮ್ಮ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡ್ಲಿಕ್ಕೆ ಶುರು ಆಗುತ್ತೆ. ಜೊತೆಗೆ ಜೂನ್ ಮುಗಿತಾ ಇದೆ ಅಂದ್ರೆ Q1 ಮುಗಿತಾ ಇದೆ. ಓವರ್ ಆಲ್ ಲಾಸ್ಟ್ 3 ಮಂತ್ಸ್ ಡೇಟಾನು ಕೂಡ ಮರ್ಜ್ ಮಾಡಿ ಮಾರ್ಕೆಟ್ ಚೆಕ್ ಮಾಡುತ್ತೆ. ಅಂದ್ರೆ ಮಾರ್ಕೆಟ್ ಚೆಕ್ ಮಾಡುತ್ತೆ ಅಂತಂದ್ರೆ ಮಾರ್ಕೆಟ್ ಪ್ಲೇಯರ್ಸ್ ಲಾಸ್ಟ್ 3 ಮಂತ್ಸ್ ಡೇಟಾ ಹೇಗಿತ್ತು, Q1 ರಿಸಲ್ಟ್ ಹೇಗ್ ಬರಬಹುದು ಅನ್ನೋದನ್ನ ಎಸ್ಟಿಮೇಟ್ ಮಾಡ್ತಾರೆ. ಅದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆಗಳಿರುತ್ತೆ ಮಾರ್ಕೆಟ್ ಅಲ್ಲಿ, ಎಸ್ಪೆಷಲಿ ಆಟೋ ಸ್ಟಾಕ್ ಗಳಲ್ಲಿ. ಆಟೋ ಸ್ಟಾಕ್ ಗಳು ಕೂಡ ಹಲವಾರು ನಮ್ಮ ನಿಫ್ಟಿ 50 ಹಾಗೂ ಸೆನ್ಸೆಕ್ಸ್ ಅಲ್ಲಿ ಇದಾವೆ. ಅವುಗಳಲ್ಲಿ ಇಂಪ್ಯಾಕ್ಟ್ ಆದ್ರೆ
ಅದು ಓವರ್ ಆಲ್ ಮಾರ್ಕೆಟ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಆಟೋ ಸೇಲ್ಸ್ ಕಡೆ ಕೂಡ ಗಮನ ಇಡಬಹುದು. ನಾಳೆ ಇಂದ ರಿಲೀಸ್ ಆಗುತ್ತೆ. ನೆಕ್ಸ್ಟ್ 2-3 ಡೇಸ್ ಆಟೋ ಸೇಲ್ಸ್ ಡೇಟಾ ಒಂದಲ್ಲ ಒಂದು ಕಂಪನಿದು ಬರ್ತಾನೆ ಇರುತ್ತೆ. ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಹಾಗೆ ಇಲ್ಲೂ ನೋಡಬಹುದು, ಆಟೋ ಸೇಲ್ಸ್ ಇನ್ ಜೂನ್ ಲೈಕ್ಲಿ ಟು ಬಿ ಮಿಕ್ಸ್ಡ್ ಬ್ಯಾಗ್ ವಿತ್ ಗ್ರೋತ್ ಸೀನ್ ಇನ್ 2 ವೀಲರ್ಸ್. ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇರಬಹುದು ಆಟೋ ಸೇಲ್ಸ್ ಅಲ್ಲಿ ಜೂನ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಕೆಲವರು ಸ್ವಲ್ಪ ಡೌನ್ ಫಾಲ್ ಕೂಡ ಕಂಡು ಬರಬಹುದು ಅನ್ನೋ ರೀತಿಯ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ. ಕೆಲವರು ಫ್ಲಾಟ್ ಇರಬಹುದು ಅಂತಿದ್ದಾರೆ. ಜೊತೆಗೆ 2 ವೀಲರ್ ಸೆಗ್ಮೆಂಟ್ ಅಲ್ಲಿ ಗ್ರೋತ್ ಇರಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಎಲ್ಲಾನು ಕೂಡ ನಾಳೆಯಿಂದ ಗೊತ್ತಾಗುತ್ತೆ. ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇಡಬಹುದು. ನಂತರ ಇವತ್ತಿಗೆ ಜೂನ್ ಕೊನೆ ಆಗ್ತಾ ಇದೆ, ಅಂದ್ರೆ Q1 ರಿಸಲ್ಟ್ ಶುರುವಾಗುತ್ತೆ ನೆಕ್ಸ್ಟ್ ವೀಕ್ ಇಂದ. ಈಗಾಗಲೇ ಹಲವಾರು ಕಂಪನಿಗಳು ತಮ್ಮ ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾವೆ. ನೋಡಬಹುದು, ಎಸ್ಪೆಷಲಿ IT ಸೆಕ್ಟರ್ ನ ಸ್ಟಾಕ್ ಜುಲೈ 11ಕ್ಕೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ TCS. ಬಟ್ ಈ ವಾರ ಇರೋದಿಲ್ಲ, ಅದು ಮುಂದಿನ ವಾರ ಇರುತ್ತೆ. ಸೊ ನೋಡೋಣ, ಆಗ ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಈ ವಾರ ಕೂಡ ಕೆಲವು ಕಂಪನಿಗಳಿದಾವೆ ನೋಡಬಹುದು, ಮಜಂತಾ, ವಿಕಾಸ್, ಎಮರಾಲ್ಡ್, ಮೊಡ್ಯುಲೆಕ್ಸ್, ನಾಗ್ಪಿ. ಈ ಕೆಲವು ಕಂಪನಿಗಳು ಈ ವಾರ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದ್ದಾರೆ. ರಿಸಲ್ಟ್ ಕಡೆ ಕೂಡ ಗಮನ ಕೊಡಬಹುದು. ನಂತರ FIS DIS ಆಕ್ಟಿವಿಟಿ ಕಡೆ ಬಂದ್ರೆ, ಸೊ ಫೈನಲಿ 2-3 ತಿಂಗಳ ಸೇಲ್ ಆಫ್ ನ ನಂತರ FIS ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಈ ತಿಂಗಳಲ್ಲಿ. ನೋಡಬಹುದು, ಮಾರ್ಚ್ ಅಲ್ಲಿ ಮಾತ್ರ 3,300 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ರು. ನಂತರ ಏಪ್ರಿಲ್ ಅಂಡ್ ಮೇ ನಲ್ಲಿ ಭರ್ಜರಿ ಸೆಲ್ ಆಫ್ ಅನ್ನ ಮಾಡಿದ್ರು. ಸೊ ಈ ತಿಂಗಳಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಎರಡು ಕೂಡ ಮಾಡಿದ್ದಾರೆ ಒಳ್ಳೆ ಪ್ರಮಾಣದಲ್ಲಿ. ಓವರ್ ಆಲ್ ನೋಡಿದ್ರೆ ನೆಟ್ ಬೈಯಿಂಗ್ 2,000 ಕೋಟಿ ಕಂಡು ಬರ್ತಾ ಇದೆ. ಸೊ ಇದರಲ್ಲಿ FIS ಇತ್ತೀಚೆಗೆ ಕಂಬ್ಯಾಕ್ ಅನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು, ಲಾಸ್ಟ್ 2 ತಿಂಗಳ ಪ್ರಾಫಿಟ್ ಬುಕ್ಕಿಂಗ್ ನ ನಂತರ. ಇವರ ಈ ವಾರದ ಪರ್ಫಾರ್ಮೆನ್ಸ್ ಕಡೆ ಕೂಡ ಗಮನ ಕೊಡಬಹುದು, ಯಾವ ರೀತಿ ಇರುತ್ತೆ ಅಂತ. ಇನ್ ಕೇಸ್ ಇಲ್ಲಿ ಒಳ್ಳೆ ಬೈಯಿಂಗ್ ಕಂಡು ಬಂದ್ರೆ ಒಬ್ವಿಯಸ್ಲಿ ಮಾರ್ಕೆಟ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಅಂತ ಸಾಧ್ಯತೆ ಇರುತ್ತೆ. DIS ಕಡೆಯಿಂದ ಅಂತೂ ಭರ್ಜರಿ ಬೈಯಿಂಗ್ ಕಂಡು ಬರ್ತಾ ಇದೆ. FIS ಬೈ ಮಾಡಿದ್ರೆ ಮಾರ್ಕೆಟ್ ಇನ್ನು ಹೈಗೆ ಹೋಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನಂತರ ಆಯಿಲ್ ಅಂತೂ 85 ರೇಂಜ್ ಅಲ್ಲಿ ಸ್ಟ್ರಕ್ ಆಗಿದೆ. ಇದರಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬರೋದು ಖಂಡಿತ ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ಸದ್ಯದ ಮಟ್ಟಿಗೆ ಲಾಸ್ಟ್ 2 ವಾರದಿಂದ ಕೂಡ $82-85 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಈಗಲೂ ಕೂಡ ಅದೇ ರೇಂಜ್ ಅಲ್ಲಿ ಇದೆ. ಜೊತೆಗೆ ಇನ್ನೊಂದು ಒಳ್ಳೆ ನ್ಯೂಸ್ ಕೂಡ ಬಂದಿದೆ, ಮೇ ಬಿ ಆಗಸ್ಟ್ ಏಷ್ಯಾಗೆ ಸಪ್ಲೈ ಮಾಡುವಂತ ಕ್ರೂಡ್ ನ ಪ್ರೈಸ್ ಅನ್ನ ಕಟ್ ಮಾಡಬಹುದು ಅಂತ. ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ಬಟ್ ಆಗೋವರೆಗೂ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇನ್ನು ಆಗಸ್ಟ್ ದೂರ ಇದೆ. ಸ್ಟಿಲ್ ಅದಂತೂ ಪಾಸಿಟಿವ್ ನ್ಯೂಸ್ ಇನ್ ಕೇಸ್ ಆದ್ರೆ. ಸೊ ನೋಡೋಣ ಅದನ್ನ. ಸೊ ಕ್ರೂಡ್ ಆಯಿಲ್ ಕಡೆ ಕೂಡ ಗಮನ ಕೊಡಬಹುದು, ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ, ಈ ವಾರ 2 IPOಗಳು ಓಪನ್ ಆಗ್ತಾ ಇದೆ. 3ನೇ ತಾರೀಕು ನೋಡಬಹುದು, ಎಂಕ್ಯೂರ್ ಫಾರ್ಮಾ ಹಾಗೆ ಬನ್ಸಲ್ ವೈರ್. ಅದ್ರ ಜೊತೆ 2 IPOಗಳ ಲಿಸ್ಟಿಂಗ್ ಇರುತ್ತೆ. ವ್ರಜ್ ಐರನ್ ಅಂಡ್ ಸ್ಟೀಲ್ ಅಂಡ್ ಅಲೈಡ್ ಬ್ಲೆಂಡರ್ಸ್ 2 IPOಗಳ ಲಿಸ್ಟಿಂಗ್ ಇರುತ್ತೆ ಈ ವಾರ. ಸೊ ಇದ್ರ ಕಡೆ ಕೂಡ ಗಮನ ಕೊಡಬಹುದು ನೀವು. ನಂತರ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದು, ಈ ವಾರ ಹಲವು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಇದೆ. ನೀವು ಇಲ್ಲಿ ನೋಡಬಹುದು, ಓರಿಯೆಂಟಲ್ ಕಾರ್ಬನ್ ನ ಸ್ಪಿನ್ ಆಫ್ ಇದೆ, ಬಜಾಜ್ ಕನ್ಸ್ಯೂಮರ್ ಕೇರ್ ನ ಬೈಬ್ಯಾಕ್ ಇದೆ, ಆಯಿಲ್ ಇಂಡಿಯಾದ ಬೋನಸ್ ಶೇರ್ಸ್ ಇದೆ ನೋಡಬಹುದು 1:2 ರೇಷಿಯೋದಲ್ಲಿ. ಅಂದ್ರೆ 2 ಶೇರ್ ಇದ್ರೆ 1 ಶೇರ್ ಬೋನಸ್ ಆಗಿ ಸಿಗುತ್ತೆ. 2 ಜುಲೈ ಎಕ್ಸ್ ಡೇಟ್ ಇದೆ. ನಂತರ GPT ಇನ್ಫ್ರಾದ 1:1 ಬೋನಸ್ ಇದೆ, 3ನೇ ತಾರೀಕಿದೆ ಎಕ್ಸ್ ಡೇಟ್. ನಂತರ ವರ್ತ್ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಸ್ಟಾಕ್ ಸ್ಪ್ಲಿಟ್ ಇದೆ. 10 ಇರೋದನ್ನ ₹1 ಮಾಡ್ತಿದ್ದಾರೆ, ಅಂದ್ರೆ 1:10 ರೇಷಿಯೋದಲ್ಲಿ ಸ್ಪ್ಲಿಟ್ ಆಗ್ತಿದೆ. ಹಾಗೆ ಈ ಕ್ಲರ್ಕ್ ಸರ್ವಿಸಸ್ ನ ಬೈಬ್ಯಾಕ್ ಇದೆ. ನಂತರ ರೆಮಿಡಿಯಂ ಲೈಫ್ ಕೇರ್ ನ ಬೋನಸ್ ಇಶ್ಯೂ ಇದೆ 3:1 ರೇಷಿಯೋದಲ್ಲಿ. ನಂತರ ರೆಮ್ಸನ್ ಇಂಡಸ್ಟ್ರೀಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. ಏನಿರುವಂತ ಫೇಸ್ ವ್ಯಾಲ್ಯೂ ₹2 ಮಾಡ್ತಿದ್ದಾರೆ, ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಿದೆ. ಇವುಗಳ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ಇನ್ನು ಮೆಜಾರಿಟಿ ಕಂಪನಿಗಳು ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇರ್ತವೆ. ಇಲ್ಲೆಲ್ಲ ನೋಡ್ಕೊಳ್ಬಹುದು ಒಂದ್ಸಲ ಬೇಕಿದ್ರೆ. ಈ ಪಿಕ್ಚರ್ ನ ಸ್ಕ್ರೀನ್ ಶಾಟ್ ತಗೊಂಡು ಕೂಡ ನೋಡ್ಕೊಳ್ಬಹುದು ಯಾವ ಕಂಪನಿಯ ಡಿವಿಡೆಂಡ್ ಯಾವತ್ತಿದೆ ಅಂತ. ಸೊ ಎಕ್ಸ್ ಡೇಟ್ ಇಲ್ಲೇನಿದೆ ಡೇಟ್, ಇದಕ್ಕಿಂತ ಒಂದಿನ ಮುಂಚೆ ಯಾರೆಲ್ಲ ತಗೊಳ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರುವಂತ ಡೇಟ್ ದಿನ ತಗೊಳ್ಳೋರಿಗೆ ಸಿಗೋದಿಲ್ಲ. ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಇವೆಲ್ಲಾನು ಕೂಡ ನಮ್ಮ ಇನ್ವೆಸ್ಟ್ಮೆಂಟ್ ಗೆ ಕಾರಣ ಆಗಬಾರ್ದು. ಕಂಪನಿಯ ಫಂಡಮೆಂಟಲ್ಸ್, ಕಂಪನಿಯ ಬಿಸ್ನೆಸ್ ನಮ್ಮ ಇನ್ವೆಸ್ಟ್ಮೆಂಟ್ ಗೆ ಕಾರಣ ಆಗಬೇಕು. ಯಾಕಂದ್ರೆ ಇವುಗಳಿಂದ ಶಾರ್ಟ್ ಟರ್ಮ್ ಅಲ್ಲಿ ಅಂತ ದೊಡ್ಡ ಬೆನಿಫಿಟ್ ಏನ್ ಸಿಗೋದಿಲ್ಲ, ಲಾಂಗ್ ಟರ್ಮ್ ಅಲ್ಲಿ ಸಿಗುವಂತದ್ದು ಬೆನಿಫಿಟ್. ಸೊ ಹಾಗಾಗಿ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ನ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ. ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ, ಅಲ್ಲೇನಾದ್ರೂ ಪಾಸಿಟಿವ್ಸ್ ಇದೆ, ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಫ್ಯೂಚರ್ ಅಲ್ಲಿ ಅನ್ಸುತ್ತೆ, ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.